ನೋಡಿ ಬಬಲ್ ಸಾರ್ಟ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊ. ಅರ್ಥ ಆದರೆ ನಂಗೆ ಗೊತ್ತಿಲ್ಲ, ಅರ್ಥ ಆಗಲಿಲ್ಲ ನಂಗೆ ಗೊತ್ತಿಲ್ಲ, ಅರ್ಥ ಆದರೆ ಖುಷಿ ಅಷ್ಟೇ. ಇದು ಪಾಸ್ 1. ಓಕೆ, ರಫಾಗಿ ಮಾಡ್ತಾಯಿದ್ದೀನಿ. ನೋಡ್ಕೊ, ಕ್ಲೀನಾಗಿ ನೋಡ್ಕೊ. ಒಂದು 10-15 ನಿಮಿಷ ಇರ್ಬೋದು, 12 ನಿಮಿಷ ಇರ್ಬೋದು. ಪಟ್ಟ ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟು ಇಂಡೆಕ್ಸ್ ಬರ್ಕೊ. 1 0 1 2 3 4 5. ಹಂಗಾರೆ ಟೋಟಲ್ ಎಷ್ಟಿದೆ? 6. ಇದನ್ನು ನೀನು ಒಂದು ಸೈಡಲ್ಲಿ ಏನಾದ್ರು ಬರ್ಕೊಂಡಿರು. ಇದನ್ನು ಬರ್ಕೊಂಡಿರೋ, ಇದನ್ನು ಬೇಕಾದ್ರೆ ಸೈಡಲ್ಲಿ ಬರ್ಕೊಂಡು. ಓಕೆ, ಬರಲೇಬೇಕು ಅಂತೇನಿಲ್ಲ, ಆದರೂ ಬರ್ಕೊಂಡಿರೋ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ಈ ಲೆಫ್ಟಿನಲ್ಲಿರೋ ಎಲಿಮೆಂಟ್ನ ರೈಟಲ್ಲಿರೋ ಎಲಿಮೆಂಟಿಗೆ ಕಂಪೇರ್ ಮಾಡಬೇಕು. ಸ್ವ್ಯಾಪ್ ಆಗೇ ಆಗುತ್ತೆ. 8 ಯಾಕಂದರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು 7. ಓಕೆನಾ? ಇಲ್ಲಿಗೆ 7 8 13 1 -9 4. ಒಂದಾಯಿತು. ಈಗ ಏನಪ್ಪ ಮಾಡಬೇಕು ಅಂದರೆ, ಇದರಿಂದ ಇದು ಕಂಪೇರ್ ಆಯಿತು. ಸೊ 8 ಮತ್ತು 13 ಕಂಪೇರ್ ಆಗುತ್ತೆ. ಆದರೆ ಇಲ್ಲಿ ನೋ ಸ್ವ್ಯಾಪ್. ಯಾಕೆ ಹೇಳು? ಯಾಕೆ ಅಂದರೆ ಇಲ್ಲಿ ಸ್ವ್ಯಾಪ್ ಆಗಲ್ಲ. ಯಾಕಂದರೆ ಈ ಕಡೆ ಇರೋ ಎಲಿಮೆಂಟು ಈ ಕಡೆ ಇರೋ ಎಲಿಮೆಂಟಿಗಿಂತ ಕಮ್ಮಿ ಇದ್ದರೆ ಸ್ವ್ಯಾಪ್ ಆಗಲ್ಲ. ಈ ಕಡೆ ಇರೋ ಎಲಿಮೆಂಟು ಈ ಕಡೆ ಇರೋ ಎಲಿಮೆಂಟಿಗಿಂತ ಜಾಸ್ತಿ ಇದ್ದರೆ ಸ್ವ್ಯಾಪ್ ಆಗುತ್ತೆ. ಓಕೆ, ಸ್ವ್ಯಾಪ್ ಆಗಲ್ಲ. ಮತ್ತು ಹಾಗೆ ಬರುತ್ತೆ, ಅದೇ ಇದನ್ನೇ ಬರುತ್ತೆ, ಸ್ವ್ಯಾಪ್ ಆಗಲ್ಲ. 1 -9 4. ಪಟ ಆಗ್ತಿದ್ರೆ ನಿಧಾನ ಮಾಡ್ಕೊಂಡು ನೋಡು, ಆಯಿತಾ? ಈಗ 8 ಇದರಿಂದ ಆಗಲ್ಲ ಅಂತ, ನೋ ಸ್ವ್ಯಾಪ್ ಅಂತ ಬಂದಮೇಲೆ ಇದರಿಂದ ಮತ್ತೆ 1 ಕಂಪೇರ್ ಮಾಡೋದು, ಇದರಿಂದ ಮತ್ತೆ 9 ಕಂಪೇರ್ ಇಲ್ಲ. ಈ ನೋ ಸ್ವ್ಯಾಪ್ ಬಂದ ಮೇಲೆ 8 ಇಲ್ಲೇ ಬಿಟ್ಟು ಬಿಡ್ಬೇಕು. ಇದರಿಂದ ಮಾಡಿ ಸ್ಟಾರ್ಟ್. ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಇದರಿಂದ ಸ್ಟಾರ್ಟ್ ಮಾಡಬೇಕು. ಇದು ಸ್ವ್ಯಾಪ್ ಆಗುತ್ತೆ, ಯಾಕಂದರೆ 13 > 1. ಸೊ 7 8 1 13 -9 4. ಈ ಬಾಕ್ಸ್ ಹಾಕೋದೇ ಒಂದು ರಗಡೆ ಅಷ್ಟೇ, ಮತ್ತೆಲ್ಲ ಈಸಿ ಇದೆ. ಇಷ್ಟ ಆಯಿತು. ಈಗ ಮತ್ತೆ 13 1ಗಿಂತ ಗ್ರೇಟರ್ ಆಯಿತು, ಈ ಕಡೆ ಬಂತು. ಈಗ 13ನ -9 ಕಂಪೇರ್ ಮಾಡು, ಸ್ವ್ಯಾಪ್ ಆಗುತ್ತೆ. ಯಾಕಂದರೆ 13 > 9 ಅಂದರೆ -9. 7 8 1 13 ಜಾಗದಲ್ಲಿ -9 ಬರುತ್ತೆ, -9 ಜಾಗದಲ್ಲಿ 13 ಬರುತ್ತೆ, 4. ಓಕೆ, ಇಷ್ಟ ಆಯಿತು. ಈಗೇನು ಇನ್ನೂ ಪಾಸ್ 1ಅಲ್ಲೇ ಇದ್ದೀವಿ ನಾವು. ಪಾಸ್ 2 ಪಾಸ್ 3 ಅಂತೇನೇ ಇಲ್ಲ. ನೋಡು ಕರೆಕ್ಟಾಗಿ, ಪಾಸ್ 1ಅಲ್ಲೇ ಇದ್ದೀವಿ. ಈಗ ನೋಡು, ಈಗ 13 ಈ ಕಡೆ ಬಂತಲ್ವಾ, ಈ 13ನ ಮತ್ತೆ ಇದ್ರ ಜೊತೆ ಕಂಪೇರ್. ಈ ಕಡೆ ಎಲಿಮೆಂಟ್ ಎಲ್ಲಿ ತನಕ ಲಾರ್ಜೇ ಇರುತ್ತೆ ಈ ಕಡೆ ಎಲಿಮೆಂಟಿಗಿಂತ, ಅದು ಸ್ವ್ಯಾಪ್ ಆಗ್ತಾನೆ ಇರುತ್ತೆ. ಇಲ್ಲಿ ನೋಡು, ಇಲ್ಲಿ 8 30ಗಿಂತ ಲಾರ್ಜರ್ ಇಲ್ಲ, ಹಾಗಾಗಿ ಸ್ವ್ಯಾಪ್ ಆಗಲ್ಲ. ಆಮೇಲೆ ಅದನ್ನು ಬಿಟ್ಬಿಡ್ಬೇಕು, ನೆಕ್ಸ್ಟ್ ಎಲಿಮೆಂಟ್ ಇಟ್ಕೋಬೇಕು. 13 ಮಾತ್ರ ಎಲ್ಲದಕ್ಕಿಂತ ಎಲ್ಲರ ಜೊತೆ ಸ್ವ್ಯಾಪ್ ಆಗ್ತದೆ. ಅಂದರೆ ಇದು ಈ ಕಡೆ ಎಲಿಮೆಂಟ್ ತುಂಬ ಲಾರ್ಜ್ ಇದೆ, ಈ ಕಡೆ ಸ್ವ್ಯಾಪ್ ಆಗುತ್ತೆ ಮತ್ತೆ. ಯಾಕಂದರೆ 13 > 4. ಇದನ್ನೊಂದು ಸೈಡ್ಲೈಟ್ ಬರ್ಕೋಬೇಕು ನೀಟಾಗಿ, ಜಾಗ ಬಿಟ್ಟು ಬರ್ಕೊ. ನಾನು ಸುಮ್ಮನೆ ರಫಾಗಿ ಬರೋದು. 1 -9, ಇದು 4 ಈ ಕಡೆ ಬರುತ್ತೆ, 13 ಈ ಕಡೆ ಬರುತ್ತೆ. ಅಲ್ಲಿಗೆ ನಮ್ಮ ಫಸ್ಟ್ ಪಾಸ್ ಏನಿದೆ ಇದು ಮುಗಿದುತ್ತೆ. ಫಸ್ಟ್ ಪಾಸ್ ಇಷ್ಟೇ. ಇದರಲ್ಲಿ ನಾವೇನು ಮಾಡಿದ್ವಿ, ಇಷ್ಟೂ ಕಂಡುಹಿಡ್ದಿಲ್ಲ, ಬರೀ ಇದೊಂದು ಎಲಿಮೆಂಟ್ ಮಾತ್ರ, ಲಾರ್ಜೆಸ್ಟ್ ಎಲಿಮೆಂಟ್. ಈ ಪಾಸಲ್ಲೇ ಲಾರ್ಜೆಸ್ಟ್ ಎಲಿಮೆಂಟ್ನ ನಾವು ಕರೆಕ್ಟ್ ಪೊಸಿಷನಿಗೆ ತಂದು. ಓಕೆನಾ? ಕರೆಕ್ಟ್ ಪೊಸಿಷನಿಗೆ 13 ಬಂತು. ಈಗ ನಾವು ಮಾಡಬೇಕಾಗಿರೋ ಕೆಲಸ ಸೆಕೆಂಡ್ ಪಾಸ್ 2. ಸೆಕೆಂಡ್ ಪಾಸ್ ಏನು ಕೆಲಸಪ್ಪ ಅಂದರೆ, ಈಗ ಫಸ್ಟ್ ಪಾಸಲ್ಲಿ ಏನು ಮಾಡ್ತೀವಿ, ಫಸ್ಟ್ ಲಾರ್ಜೆಸ್ಟ್ ಎಲಿಮೆಂಟ್ ಕಂಡುಹಿಡ್ತೀವಿ. ಸೆಕೆಂಡ್ ಪಾಸಲ್ಲಿ ಏನು ಮಾಡ್ತೀವಿ, ಸೆಕೆಂಡ್ ಲಾರ್ಜೆಸ್ಟ್ ಎಲಿಮೆಂಟ್ನ ಕಂಡುಹಿಡ್ತೀವಿ. ಅಂದರೆ ಇದನ್ನು ಕಂಡುಹಿಡ್ತೀವಿ. ಆದರೆ ಇಲ್ಲಿ 4 ಬರಲ್ಲ, ಬೇರೆ ಬರುತ್ತೆ, ಅದನ್ನು ನೋಡೋಣ. ಈಗ ಸೆಕೆಂಡ್ ಪಾಸ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ಬೇಕಂದ್ರೆ, ಫಸ್ಟ್ ಪಾಸ್ ಔಟ್ಕಮ್ ಬಂದಿರುತ್ತೆ, ಲಾಸ್ಟ್ ಪಾಸ್, ಇದನ್ನೇ ಬರ್ಕೋಬೇಕು. 7 8 1 -9 4 13. ಓಕೆನಾ? ಈ ಇದರಲ್ಲಿ ಇದನ್ನು ಬಿಟ್ಬಿಡ್ಬೇಕು, ಇದನ್ನು ರೌಂಡ್ ಅಪ್ ಮಾಡಿಬಿಡ. ನಾನು ಸುಮ್ಮನೆ ತೋರ್ಸಕ್ಕೆ ರೌಂಡ್ ಅಪ್ ಮಾಡ್ತೀನಿ, ಇದನ್ನು ಅಷ್ಟೇ ರೌಂಡ್ ಅಪ್ ಮಾಡಿಬಿಡ. ಮತ್ತು ಇವೆಲ್ಲ ಮಾಡು. ಓಕೆ, ಇದನ್ನು ಬಿಟ್ಬಿಡ್ಬೇಕು, ಯಾಕಂದರೆ ಇದು ಲಾರ್ಜೆಸ್ಟ್ ಎಲಿಮೆಂಟ್ ನಾವು ಕಂಡು ಹಿಡ್ದಾಗಿದೆ. ಈಗ ನಾವು ಕಂಡು ಹಿಡ್ಬೇಕಾದ್ರೆ ಇದನ್ನು, ಆದರೆ ಇದೇ ಜಾಗದಲ್ಲಿ 4 ಬರಲ್ಲ, ಬೇರೆ ಬರುತ್ತೆ, ನೋಡೋಣ. ಮತ್ತು ಅದೇ ಸ್ಟೆಪ್ಪು, ಫಸ್ಟ್ ಎಲಿಮೆಂಟಿಂದ ಸೆಕೆಂಡ್ ಎಲಿಮೆಂಟ್ ಕಂಪೇರ್ ಮಾಡಿ. 7 8ಗಿಂತ ಗ್ರೇಟರ್ ಸ್ಮಾಲರ್ ಇದ್ದರೆ ನಾನು ಹೇಳಿದೆ ಏನಾಗುತ್ತೆ, ನೋ ಸ್ವ್ಯಾಪ್.
ಸೊ ನೋ ಸ್ವ್ಯಾಪ್. ಹಾಗೆ ಬರ್ಕೋತೀವಿ 7 8 1 -9 4 13. ಈ ಬಾಕ್ಸ್ ಹಾಕೋಕ್ಕೆ 1 ಗಂಟೆ ಬೇಕು. ಇರಲಿ. ನೆಕ್ಸ್ಟ್ 8ಇಂದ 1, 7ಇಂದ 8 ಆಗಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ ನಾನು ಆ ಎಲಿಮೆಂಟ್ನ ಬಿಟ್ಟು ಬಿಡಬೇಕು. ಈಗ ಮತ್ತೆ 8ಇಂದ 1 ಹಾಗೆ ಆಗುತ್ತೆ ಸ್ವ್ಯಾಪು, ಯಾಕಂದರೆ 8 > 1. ಸೊ 7, 8 ಇರೋ ಜಾಗದಲ್ಲಿ 1, 1 ಇರೋ ಜಾಗದಲ್ಲಿ 8 -9 4 13 ಬಂತು. ಓಕೆನಾ? ಸ್ವಲ್ಪ ಸ್ಪೀಡ್ ಆಗ್ತಿದೆ, ಯಾಕಂದರೆ 3 ಸರಿ ವೀಡಿಯೋ ಮಾಡಿ, ಆದರೂ ಅರ್ಧಕ್ಕೆ ಕಟ್ ಆಗ್ತಿದೆ, ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿದೆ. ಈಗ ಇದು 7 ಆಯಿತಾ, ಇದು 1 ಆಯಿತಾ, ಇದು 8. ಈಗ ಏನು ಮಾಡ್ಬೇಕಂದ್ರೆ ಈಗ 1ನ್ನು 8 ಮೀರಿಸ್ಬಿಡ್ತು, ಅಂದರೆ ಇದು ಇನ್ನೂ ಹೋಗ್ತದೆ ರೇಸಲ್ಲಿ ಅಂತ. 8 -9ಗಿಂತ ಜಾಸ್ತಿ, ಅಂದರೆ ಸ್ವ್ಯಾಪ್. ಅದು ಬರ್ಕೋತಿಯಲ್ಲ ನೀನು, 8 = -9. 7 1 8 ಇರೋ ಜಾಗದಲ್ಲಿ -9 -9 ಇರೋ ಜಾಗದಲ್ಲಿ 8 4 13 ಬಂತು. ಈಗ ನಾವು ಮಾಡಬೇಕಾಗಿರೋ ಕೆಲಸ ಇಲ್ಲಿ 8 -9 ಮೀರಿಸ್ಬಿಡ್ತು. ಈಗ ಲಾಸ್ಟ್ ಎಲಿಮೆಂಟ್ ಸ್ವ್ಯಾಪ್ ಆಗೇ ಆಗುತ್ತೆ, ಯಾಕಂದರೆ 8 4ಗಿಂತ ಗ್ರೇಟರೇ. ಸೊ 7 1 -9 4 8 13. ಇಲ್ಲಿಗೆ ನಮ್ಮ ಸೆಕೆಂಡ್ ಪಾಸ್ ಏನಿದೆ ಇದು ಮುಗಿದೋಗುತ್ತೆ. ಅಲ್ಲಿಗೆ ನಮಗೆ ಯಾವ್ದು ಸಿಕ್ತು? ಈಗ 8ಕ್ಕಿಂತ ದೊಡ್ಡದು ಯಾವುದೋ ರೀತಿಯಲ್ಲಿ -9 ಇದೆ, ಆದರೆ -9 ಎಲ್ಲಕ್ಕಿಂತ ಸಣ್ಣ, ಅದು ನೆನ್ಪಿಟ್ಟು. ಮತ್ತು 9 ಇದೆ ಅಂತ ಇಲ್ಲಿ ಬರಿಬಿಡು. 8 13, ಅಲ್ಲಿಗೆ ಫಸ್ಟ್ ಲಾರ್ಜೆಸ್ಟ್ ಎಲಿಮೆಂಟು, ಸೆಕೆಂಡ್ ಲಾರ್ಜೆಸ್ಟ್ ಎಲಿಮೆಂಟು ಎರಡೂ ಕೂಡ ಸಿಕ್ಕುದು. ಈ ರೌಂಡಪ್ ಎಲ್ಲ ಹಾಕ್ಬೇಡ, ಶೇಡ್ ಮಾಡೋದಾರು ಮಾಡು ಪೆನ್ಸಿಲ್, ಓಕೆನಾ? ಇಲ್ಲೂ ಅಷ್ಟೇ ಶೇಡ್ ಮಾಡೋದಾರು ಮಾಡು. ಇದು ಪಾಸ್ 2, ಓಕೆನಾ? ಪಾಸ್ 1 ಪಾಸ್ 2 ಆಯಿತು. ಈಗ ಪಾಸ್ 3 ಹೋಗೋಣ. ಪಾಸ್ 3ಅಲ್ಲಿ ಏನಪ್ಪ ಅಂದರೆ ಹೇಳ್ತೀನಿ. ಪಾಸ್ 3ಅಲ್ಲಿ ಫಸ್ಟು ಪಾಸ್ 2ನ ಔಟ್ಕಮ್ ಏನಿದೆ, ಪಾಸ್ 2 ಔಟ್ಕಮ್ ಇದನ್ನೇ ಬರ್ಕೋಬೇಕು. ಏನಪ್ಪ ಇದೆ ಪಾಸ್ 2 ಔಟ್ಕಮ್ಮು? 7 1 -9 4 8 13. ಈಗ ಇಲ್ಲಿ ಇವೆರಡನ್ನು ಬಿಟ್ಟಾಕ್ಬೇಕು, ಇವೆರಡನ್ನು ಬಿಟ್ಟಾಕ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಇವೆರಡನ್ನು ಬಿಟ್ಟಾಕ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಇಲ್ಲಿ ತನಕ ಮಾತ್ರ, ಇಲ್ಲಿಂದ ಇಲ್ಲಿ ತನಕ ಮಾತ್ರ ಸ್ಟಾರ್ಟ್ ಮಾಡಬೇಕು. ಇವೆರಡು ಬಿಟ್ಬಿಡು. ಈಗ 7ಇಂದ 1 ಕಂಪೇರ್ ಮಾಡು, ಸ್ವ್ಯಾಪ್ ಆಗೇ ಆಗುತ್ತೆ, ಯಾಕಂದರೆ ಅದು 7 > 1. ಸೊ 7 1 ಇದು 1 ಇದು 7 -9 4 8 13 ಹಾಗೆ ಇರುತ್ತೆ. ಚೂರು ರಫ್ ಆಗಿದೆ, ಸ್ಪೀಡ್ ಆಗ್ತಾಯಿದೆ, ಹಾಗಾಗಿ ಈಗ 7 ಮತ್ತೆ ಇದರಿಂದ ಕಂಪೇರ್ ಆಗುತ್ತೆ, ಸ್ವ್ಯಾಪ್ ಆಗುತ್ತೆ, ಯಾಕಂದರೆ 7 = -9 1 -9 7 4 8 13. ಓಕೆನಾ? ಈಗ ನೆಕ್ಸ್ಟು 7 ಇದನ್ನು ಮೀರಿಸ್ಬಿಡ್ತು. ಈಗ 7 4 ಮೀರಿಸುತ್ತೆ, ಅದು ಎಲ್ಲರಿಗೂ ಗೊತ್ತಾದರೂ ಅದನ್ನು ಪ್ರೊಸೀಜರ್ ವಹಿಸ್ತಾರದೆ ನಮ್ಮ ಕೆಲಸ. = 4 1 -9 4 ಈ ಕಡೆ ಬರುತ್ತೆ, 7 ಆ ಕಡೆ ಹೋಗುತ್ತೆ, 8 ಈ ಕಡೆ ಬರುತ್ತೆ, 13 ಈ ಕಡೆ ಬರುತ್ತೆ. ಅಲ್ಲಿಗೆ ಈ ಕಡೆ ಬರುತ್ತೆ. ಅಲ್ಲಿಗೆ ನಮಗೆ ಈಗ ಮತ್ತೆ 7 8ಗಿಂತ ದೊಡ್ಡದ ಇಲ್ಲ, ಇಲ್ಲಿ ಮುಗಿದೋಗುತ್ತೆ ಪಾಸ್. ಇವೆರಡು ಮುಟ್ಟಂಗೆ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ, ಇವೆರಡು ಬಿಟ್ಬಿಡಿ ಅಂತ. ಅಲ್ಲಿಗೆ ಥರ್ಡ್ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದು? 7. ಸೆಕೆಂಡ್ ಲಾರ್ಜೆಸ್ಟ್ ಎಲಿಮೆಂಟ್ ಅದು 8. ಫಸ್ಟ್ ಲಾರ್ಜೆಸ್ಟ್ ಎಲಿಮೆಂಟ್ 13. ಈಗ ನಾವು ಸಿಗ್ತಲ್ಲ, ಅಲ್ಲಿ ಪಾಸ್ 3 ಕೆಲಸ ಏನು? ಥರ್ಡ್ ಲಾರ್ಜೆಸ್ಟ್ ಎಲಿಮೆಂಟ್ ಕಂಡುಹಿಡಿಯೋದು. ಪಾಸ್ 3 ಕೆಲಸ ಮುಗೀತು. ಪಾಸ್ 4. ಪಾಸ್ 4ಅಲ್ಲಿ ಏನಪ್ಪ ಅಂದರೆ ಇದೇ ಔಟ್ಕಮಿಂದಲೇ ಸ್ಟಾರ್ಟ್ ಮಾಡಬೇಕು. ಬೇಗ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. 8 13
ಇದು ಅರ್ಥ ಇಲ್ಲ ನಾ ಎಂತ ಮಾಡೋಕ್ಕಾಗಲ್ಲ ಕಣ. ಕಷ್ಟಪಟ್ಟು ಮಾಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಜೋಕ್ ಆಫ್ ದ ಪಾರ್ಟ್, ಲೆಟ್ಸ್ ಕಮ್ ಟು ದ ಸೀರಿಯಸ್ ಟಾಪಿಕ್. ಓಕೆ, ಈಗ ನಾವು ಬರೆದ್ವಿ. ಈಗೇನಪ್ಪ ಮಾಡಬೇಕು ಅಂದರೆ ಇವಿಷ್ಟನ್ನು ಬಿಟ್ಟಾಕಬೇಕು. ಇಲ್ಲಿಂದ ಸ್ಟಾರ್ಟ್, ಇವಿಷ್ಟನ್ನು ಮಾತ್ರ ಕಂಪೇರ್ ಮಾಡಿ. ಓಕೆನಾ? ಇವಿಷ್ಟರಲ್ಲಿ 1 -9ಗಿಂತ ಜಾಸ್ತಿ ಇದೆ. ಜಾಸ್ತಿ ಇದೆ. ಸ್ವ್ಯಾಪ್ -9 ಈ ಕಡೆ ಬರುತ್ತೆ, 1 ಈ ಕಡೆ ಬರುತ್ತೆ, ಮತ್ತು 4, 7, 8, 13. ಈಗ 1 4ಕ್ಕಿಂತ ಜಾಸ್ತಿ ಇದೆಯಾ? ಇಲ್ಲ. ನೋ ಸ್ವಾಪ್. 1 4ಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಔಟ್ಕಮ್ಮು -9, 1, 4, 7, 8, 13 ಇವೇ ಬರುತ್ತೆ. ಅಲ್ಲಿಗೆ ನಮಗೇನು ಸಿಕ್ತು? 4th ಲಾರ್ಜೆಸ್ಟ್ ಎಲಿಮೆಂಟು ಸಿಕ್ತು. 1, 2, 3, 4 ಅಷ್ಟು. ಇವು 4 ಸಿಕ್ಕಾದ್ಮೇಲೆ ನಮಗೀಗ 5th ಪಾಸಲ್ಲಿ ಕೆಲಸನೇ ಇಲ್ಲಪ್ಪ. ಆದರೂ ನಾವೇನು ಮಾಡಬೇಕು? n-1 ರೂಲ್ ಫಾಲೋ ಮಾಡಬೇಕು. n=6 ಇದ್ದರೆ ನಾವು 5 ಪಾಸ್ ಮಾಡಲೇಬೇಕು. 5 ಪಾಸ್ ಮಾಡಲೇಬೇಕು. ಓಕೆನಾ? ಇಲ್ಲಿ n=7 ಇದ್ದರೆ ನಾವಿಲ್ಲಿ 6 ಪಾಸ್ ಮಾಡಲೇಬೇಕು. ಪಾಸ್ 6 ತನಕ ಮಾಡಲೇಬೇಕು. ಅದು ಇರಲಿ ಇಲ್ದಿರಿ ಪಾಸ್ 5ಗೆ ಮುಗ್ದಿರುತ್ತೆ. ಆದರೂ ಪಾಸ್ 6ಅಲ್ಲಿ ಮಾಡಬೇಕು. ನೋಡಿ, n=6 ಇದೆ. ಅಷ್ಟಿಗೆ ನಾವು ಏನು ಮಾಡಬೇಕು? ಪಾಸ್ 5 ತನಕ ಮಾಡಲೇಬೇಕು. ನೋ ಆಪ್ಷನ್. ಈಗ ಉಳಿದಿರೋದು ಇವೆರಡು ನಮ್ಗೆ ಗೊತ್ತು, ಕರೆಕ್ಟ್ ಪೊಸಿಷನ್ ಇದೆ. ಆದರೂ ತೋರಿಸ್ಬೇಕು. -9, 1, 4, 7, 8, 13. ಓಕೆ, ಈಗ ಇದರಿಂದ ಇದನ್ನು ಕಂಪೇರ್ ಮಾಡಬೇಕು. ನೋ ಸ್ವ್ಯಾಪ್ ಅಂತ ಬರುತ್ತೆ. ಮತ್ತು ಅದನ್ನೇ -9, 1, 4, 7, 8, 13 ಹಿಂಗೆ ಆನ್ಸರ್ ಬರುತ್ತೆ. ಅಲ್ಲಿಗೆ ನಮ್ಮ ಬಬಲ್ ಸಾಲ್ಟ್ ಇಷ್ಟು ಪಾಸ್ಗಳ ಮುಖಾಂತರ ಚುಪ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಸುಮ್ಮನೆ ಹೇಳಿದೆ ಕಣ. ಓಕೆ, ನಿಂಗೆ ಅರ್ಥ ಆದರೆ ಸರಿ ಅಷ್ಟೆ. ನನಗೆ ಬಂದಷ್ಟು ಹೇಳಿದ್ದೀನಿ. ಇಷ್ಟು ನೋಡು, ಕರೆಕ್ಟಾಗಿ ಹೇಳು. n=6 ಇದ್ದರೆ 5 ಪಾಸ್, n=7 ಇದ್ದರೆ 6 ಪಾಸ್. ಒಟ್ಟು ಒಂದು n-1 ರೂಲಲ್ಲೇ ಹೋಗುತ್ತೆ ನಾ. ಆದರೆ ಈ ಇಂಡೆಕ್ಸ್ ಹಾಕೋದು ಮರಿಬೇಡ. ಇಲ್ಲೆಲ್ಲೂ ಹಾಕಿಲ್ಲ. 0, 1, 2, 3, 4, 5 ಹಾಕಲೇಬೇಕು. ಇಂಡೆಕ್ಸ್ ಹಾಕಲೇಬೇಕು. ಎಲ್ಲ ಕಡೆನೂ ಹಾಕಲೇಬೇಕು. ಇಷ್ಟೇ ಕೆಲಸನಪ್ಪ. ಈ ವಿಡಿಯೋ ಇಷ್ಟೇ. ಬಾಯ್.